ಹಂಸ ಅಂತ AIDSO ವಿದ್ಯಾರ್ಥಿ ಸಂಘಟನೆಯಿಂದ. ಸೊ ಈ KPS ಮ್ಯಾಗ್ನೆಟ್ ಅಂತ ಒಂದು ಹೊಸ ನೀತಿ ತರ್ತಾರೆ ಸರ್. ಏನು ಹಳ್ಳಿಯ ಶಾಲೆಗಳನ್ನ ಮುಚ್ತಿದ್ದಾರೆ, ಗ್ರಾಮ ಪಂಚಾಯತಿಗೆ ಒಂದು ಶಾಲೆ ಅಂತ ಮಾಡ್ತಿದ್ದಾರೆ. ಈ ತರ ಸುಮಾರು 40,000 ಸರ್ಕಾರಿ ಶಾಲೆಗಳನ್ನ ನಮ್ಮ ಕರ್ನಾಟಕದಲ್ಲಿ ಮುಚ್ತಿದ್ದಾರೆ. ಅದರಲ್ಲೂ ಕೂಡ ಹೊರಗಡೆ ಬ್ಯಾಂಕಿಂದ, ಸರ್ಕಾರ ಹೊರಗಡೆ ಬ್ಯಾಂಕಿಂದ, ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ ಸಾಲ ತಗೊಂಡಿದ್ದಾರೆ 2,500 ರೂಪಾಯಿ ಕೋಟಿಗಳನ್ನ. ಯಾಕೆ ನಾವು ಕಟ್ತಿರೋ ತೆರಿಗೆ ಅಮೌಂಟ್ ಸಾಲ್ತಿಲ್ವಾ? ನಮ್ಮ ತೆರಿಗೆ ಅಮೌಂಟ್ ಎಲ್ಲಿ ಹೋಗ್ತಿದೆ? ಇದನ್ನ ನಾವು ಪ್ರಶ್ನೆ ಮಾಡ್ತಿದೀವಿ. ಸಾಲ ತಗೊಂಡಿದ್ದಾರೆ ಅಂದ್ರೆ ಇದನ್ನ ಮನ್ನಾ ಮಾಡಕ್ ಏನ್ ಮಾಡ್ತಿದ್ದಾರೆ? ಇದ್ರ ಪ್ರಶ್ನೆ, ಸಾಲ ಯಾಕೆ ತಗೋಬೇಕು? ಯಾರನ್ನ ಕೇಳಿದ್ರು? ಪೋಷಕರನ್ನ ಕೇಳಿದ್ರೆ ಏನು ಕೇಳಿಲ್ಲ. ಯಾಕೆ ಸಾಲ ತಗೋಬೇಕು? ಇದನ್ನ ಪ್ರಶ್ನೆ ಮಾಡ್ತಿದೀವಿ ಸರ್. ಜೊತೆಗೆ ಈ ಹುನ್ನಾರ, ಈ KPS ಮ್ಯಾಗ್ನೆಟ್ ಶಾಲೆನೂ ಕೂಡ ಪೂರ್ತಿ ಜವಾಬ್ದಾರಿ ಸರ್ಕಾರ ತಗೊಳಲ್ವಂತೆ. ಏನ್ ಹೇಳ್ತಿದ್ದಾರೆ? ಹೊರಗುತ್ತಿಗೆ ಮಾಡಬೇಕು. ಯಾರು? ಅದು ಸ್ಕೂಲಿನ SDMC ಅವರಾಗ್ಲಿ, ಸ್ಕೂಲಿನ ಟೀಚರ್ಸ್, ಇವ್ರುಗಳು ಹೊರಗುತ್ತಿಗೆ ಮಾಡ್ಬೇಕಂತೆ. ಅಂದ್ರೆ ಇವತ್ತು ಸರ್ಕಾರ ಹೇಳ್ತಿದೆ, ಯಾವುದೇ ಸರ್ಕಾರ ತಗೊಂಡ್ರು ಕೂಡ ಅವ್ರುಗಳು ಹೇಳ್ತಿದ್ದಾರೆ ಸಾರ್ವಜನಿಕ ಶಿಕ್ಷಣ ಅದು ಸಾರ್ವಜನಿಕರಿಗೆ ಅಲ್ಲ, ದುಡ್ಡಿರೋರು ಓದ್ಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ. ಇಲ್ಲಿ ನಾವು ಇದನ್ನ ಪ್ರಶ್ನೆ ಮಾಡ್ತಿದೀವಿ. ಇವತ್ತು ಬಡ ಮಕ್ಕಳು, ರೈತರ ಮಕ್ಕಳು ಓದ್ಬೇಕು ಅಂದ್ರೆ ಸರ್ಕಾರಿ ಶಾಲೆಗಳು ಬೇಕು. ಈ ಹಳ್ಳಿಗಳ ಶಾಲೆನೂ ಕೂಡ ಎಷ್ಟೋ ದೊಡ್ಡ ಹೋರಾಟಗಳ ಹಿಂದೆ ಇರೋ ಶಾಲೆಗಳು ತೆರೆದಿದೆ. ಇಲ್ಲಿ ನಾವುಗಳು ಡಿಮಾಂಡ್ ಮಾಡ್ತಿದ್ರೆ ಸರ್ಕಾರಿ ಶಾಲೆಗಳನ್ನ ಮುಚ್ಚಾಗಿಲ್ಲ, ಅದು ಹಳ್ಳಿಯ ಶಾಲೆ ಹಳ್ಳಿಯಲ್ಲೇ ಇರಬೇಕು, ಏನೇ ಅಭಿವೃದ್ಧಿ ಮಾಡಿದ್ರು. ಜೊತೆಗೆ ಇವರು ಹೇಳ್ತಿರೋದು, ಆ ಪಾಲಿಸಿಯಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಇದೆ, ಅವ್ರು ಹೇಳ್ತಿದ್ದಾರೆ ಮಕ್ಳಿಗೆ ಇನ್ಮೇಲೆ 5ನೇ ಕ್ಲಾಸ್ ಆದ್ಮೇಲೆ ಟೆಕ್ಸ್ಟ್ ಬುಕ್ಸ್ ಇವೆಲ್ಲ ಪ್ರಿಂಟ್ ಮಾಡೋರು ಯಾರು ಅಂದ್ರೆ, ಯಾರು ನಮ್ಮಲ್ಲಿ ತಜ್ಞರು, ಸಾಹಿತಿಗಳು, ಇವ್ರುಗಳು ಮಾಡಲ್ವಂತೆ. ದೊಡ್ಡ ದೊಡ್ಡ ಇಂಡಸ್ಟ್ರಿಯರ್ಗಳು ಇವ್ರು ಮಾಡ್ತಾರಂತೆ. ಸೊ ಅದನ್ನು ಕೂಡ ಹೆಂಗಿರುತ್ತೆ ಅಂದ್ರೆ, ದೀಪ ಮಾಡೋದು ಹೆಂಗೆ, ಮಡಿಕೆ ಮಾಡೋದು ಹೆಂಗೆ, ಇದನ್ನ ನಮ್ಮ ಮಕ್ಳಿಗೆ ಹೇಳ್ಕೊಡ್ತಾರಂತೆ 5ನೇ ಕ್ಲಾಸ್ ಆದ್ಮೇಲೆ. ನಮ್ಮ ಮಕ್ಳಿಗೆ ಹಂಗಂದ್ರೆ ವಿಜ್ಞಾನ ಇವೆಲ್ಲ ಬೇಡವಾ? ಇದನ್ನ ನಾವು ಪ್ರಶ್ನೆ ಮಾಡ್ತಿದೀವಿ ಸರ್. ಅಜ್ಞಾನದಲ್ಲಿ ಇರ್ಬೇಕಾ ಸರ್ಕಾರಗಳು? ಹಂಗಂದ್ರೆ ಬಡ ಮಕ್ಕಳಿಗೆ ಅಜ್ಞಾನದಲ್ಲಿ ಇರಿ ಅಂತ ಹೇಳ್ತಾರೆ. ಇದನ್ನ ಪ್ರಶ್ನೆ ಮಾಡ್ತಾ AIDSO ವಿದ್ಯಾರ್ಥಿ ಸಂಘಟನೆ ಇಡೀ ರಾಜ್ಯದಾದ್ಯಂತ ಹಲವಾರು ಹಳ್ಳಿಗಳಲ್ಲಿ ಹೋರಾಟಗಳು ಕಟ್ಟಿದೆ. ರಾಮನಗರದಲ್ಲಿ ನೀವು ಗಮನಿಸಿದ್ರೆ DDP ಆಫೀಸಲ್ಲಿ ಹೋಗ್ಬಿಟ್ಟು ಹಳ್ಳಿ ಜನ ಸುಮಾರು ಇವಾಗ ಆಲ್ರೆಡಿ 40ಕ್ಕೂ ಹೆಚ್ಚು ಶಾಲೆಗಳನ್ನ ಉಳಿಸ್ಕೊಂಡಿದ್ದಾರೆ ಹಳ್ಳಿ ಜನ. ಅದೇ ತರ ಇವತ್ತು ಬೊಮ್ಮನಹಳ್ಳಿಯ ಜನರು ಕೂಡ, ಸಾರ್ವಜನಿಕರು, ಗ್ರಾಮಸ್ಥರು ಎಲ್ಲರೂ ಕೂಡ ದೊಡ್ಡ ಮಟ್ಟದ ಹೋರಾಟ ಕಟ್ತಿದ್ದಾರೆ ಸರ್. ದೊಡ್ಡ ಮಟ್ಟದ ಹೋರಾಟ ಕಟ್ಟಿ ಈ ಹಳ್ಳಿಯ ಶಾಲೆ